ಡಿಕೆ ಸಚಿವ ಸಂಪುಟ ವಿಸ್ತರಣೆ ಸಸ್ಪೆನ್ಸ್ ಅಲ್ಲೇ ಕಂಟಿನ್ಯೂ ಆಗ್ತಾ ಇದೆ. ಸಸ್ಪೆನ್ಸ್ ಥ್ರಿಲ್ಲರ್ ಪಿಕ್ಚರ್ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ತನಕ ಲಿಸ್ಟ್ ಖಾತ್ರಿ ಆಗಿಲ್ಲ, ಅಖೈರಾಗಿಲ್ಲ, ಟೆನ್ಷನ್ ಸಚಿವಾಕಾಂಕ್ಷಿಗಳಿಗಿದೆ. ಇನ್ನು ಮುಖ್ಯಮಂತ್ರಿ ಕೈಗೆ ಸೇರಿಲ್ಲ ಫೈನಲ್ ಲಿಸ್ಟು. ಯಾರಿಗೆ ಕಾಲ್ ಮಾಡೋದು, ಯಾರಿಗೆ ಬಿಡೋದು, ಯಾರಿಗೆ ರೆಡಿಯಾಗಿ ಅನ್ನೋದು, ಯಾರಿಗೆ ಬಿಡೋದು ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅಂತೂ ಈ ಕಸರತ್ತನ್ನು ನೋಡಿ ಸುಸ್ತಾಗಿದೆ ಅವರಿಗೆ. ಅವ್ರು ಅಂದ್ಕೊಳ್ತಾ ಇರ್ಬೋದು, ನಂದೇ ನಾನು ಬಯಸಿದ್ದು ಇಮಿಡಿಯೇಟ್ ಆಗಿ ಆಗೋಯ್ತು ಎಲ್ಲವೂ ಕೂಡ ಅಂತ. ಈ ವಿಚಾರದಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಅವ್ರು ಅಂದ್ಕೊಳ್ತಾ ಇರ್ಬೋದು ಪ್ರಾಬಬ್ಲಿ. ಈಗ ಯಾರಿಗೆ ಆಗಲಿ ಒಂದು ಸ್ಮೂತ್ ಗವರ್ನೆನ್ಸ್ ಬೇಕು ಅಂತ ಹೇಳಿದ್ರೆ ಸಚಿವ ಸಂಪುಟ ಪರಿಪೂರ್ಣವಾಗಿರ್ಬೇಕು. ಈಗೇನು ಒಂದು ಸಮಸ್ಯೆ ಇದೆ, ಎರಡು ಸಮಸ್ಯೆ ಇದೆ. ಬರ ಇದೆ, ಪ್ರವಾಹದ ಪರಿಸ್ಥಿತಿ ಇದೆ ಕೆಲವು ಕಡೆಗಳಲ್ಲಿ. ಈಗಷ್ಟೇ ಶಿಕ್ಷಣದ ಅಕಾಡೆಮಿಕ್ಸ್ ಇಯರ್ ಸ್ಟಾರ್ಟ್ ಆಗಿದೆ, ಶಿಕ್ಷಣ ಸಚಿವರಿಲ್ಲ. ಆಮೇಲೆ ಕಾವೇರಿ ಕ್ರೈಸಿಸ್ ಈಗ ಮುಗಿದಿದೆ, ಬಟ್ ನಾರ್ತ್ ಕರ್ನಾಟಕದಲ್ಲಿ ಇನ್ನೂ ಕೂಡ ಜಲಸಮರಗಳು ಕಂಟಿನ್ಯೂ ಆಗ್ತಾ ಇದೆ. ಇದಿಷ್ಟೇ ಅಲ್ಲ, KPSC ಹಗರಣಗಳು ಬೇರೆ. ಇಷ್ಟನ್ನೆಲ್ಲ ಸಮರ್ಥವಾಗಿ ನಿಭಾಯಿಸಬೇಕು, ಎದುರಿಸ್ಬೇಕಂದ್ರೆ ಬೇಕಲ್ವಾ ಸಚಿವರು, ಕಲೀಗ್ಸ್ ಬೇಕಲ್ವಾ? ಹೈಕಮಾಂಡ್ನಿಂದ ಪಟ್ಟಿ ಬಂದರಷ್ಟೇ ಪ್ರಮಾಣ ವಚನದ ಕಾರ್ಯಕ್ರಮ. ಇವತ್ತು ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತ ಸಿದ್ಧತೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಬಟ್ ಅಂದ್ಕೊಂಡಿರೋ ಪ್ರಕಾರ ಆಗುತ್ತಾ ಅನ್ನೋದೇ ಸಸ್ಪೆನ್ಸು. ಅಂದರೆ ಹೆಂಗಿದೆ ಅಂದರೆ, ಇದು ರನ್ನಿಂಗ್ ರೇಸಲ್ಲಿ ಆನ್ ಯೋರ್ ಮಾರ್ಕ್ ಅಂತ ಒನ್ ಟೈಮ್ ಹೇಳೋದು, ಇನ್ನು ಯಾವಾಗಲೂ ಗೆಟ್ ಸೆಟ್ ಗೋ ಅಂತ ಹೇಳೋ ರೀತಿ ಪರಿಸ್ಥಿತಿ ಇದೆ. ಆನ್ ಯೋರ್ ಮಾರ್ಕ್ನಲ್ಲಿ ನಿಂತು ಕಾಲು ನೋವು ಬಂತು ನಮಗೆ ಅಂತ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೇಳ್ತಿದ್ದಾರೆ. ಓಡಕ್ಕೆ ನಾವು ರೆಡಿ ಇದ್ದೀವಿ, ಬಟ್ ಒಂದೇ ಒಂದು ಸೂಚನೆ ಕೊಡ್ತಿಲ್ವಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ. ಸುಖೇಶ್, ಈಗ ಲೋಕಭವನಕ್ಕೆ ಈ ರೀತಿ ಅಂದರೆ ಕಾರ್ಯಕ್ರಮ ಇಟ್ಕೊಳ್ತೀವಿ, ಗವರ್ನರ್ ಅವೈಲಬಿಲಿಟಿ ಬಗ್ಗೆ ಹೇಳಿ, ಆಮೇಲೆ ಕಾರ್ಯಕ್ರಮದ ಸಿದ್ಧತೆ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು ಪ್ರತಿ ಸಲ ಮೌಖಿಕವಾಗಿ ಮಾತುಗಳು ಎಕ್ಸ್ಚೇಂಜ್ ಆಗ್ತಾನೆ ಇದೆ. ಈ ಬಾರಿ ಕೂಡ ಎಕ್ಸ್ಚೇಂಜ್ ಆಗಿದೆಯಾ? ಏನೆಲ್ಲ ಆಗ್ತಾ ಇದೆ? ರಾಜ್ಯ ನಾಯಕರ ತಳಮಳ ಎಷ್ಟರ ಮಟ್ಟಿಗಿದೆ? ಮಮತಾ, ಹಾಗೆ ನೋಡಕ್ ಹೋದ್ರೆ ಕಳೆದ 2 ವಾರಗಳಿಂದ ರಾಜಭವನ ಒಂದು ರೀತಿಯ ರಿಸರ್ವ್ ಅನ್ನೋ ರೀತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಬೇಕಾದಾಗೆಲ್ಲ ಕೂಡ ಹೇಳದಂತೆ ಸುಮಾರು 2-3 ಬಾರಿ ಮುಖ್ಯಮಂತ್ರಿಗಳ ಕಚೇರಿ ಮತ್ತು ರಾಜಭವನದ ನಡುವೆ, ಚೀಫ್ ಸೆಕ್ರೆಟರಿ ಮತ್ತು ರಾಜಭವನದ ನಡುವೆ ಒಂದಷ್ಟು ಮಾತುಕತೆಗಳು ನಡೆದಂಗೆ ಕಾಣಿಸ್ತಾ ಇದೆ. ಅಂದರೆ ಈ ದಿನ ಆಗ್ಬಹುದು ಅಥವಾ ರೆಡಿ ಇರಿ ಅನ್ನುವಂತ ಹೇಳದಂತೆ ಕಾಣಿಸ್ತಾ ಇದೆ. ಹಾಗೆ ರಾಜ್ಯಪಾಲರು ಕೂಡ ತಮ್ಮ ಪ್ರವಾಸವನ್ನೇ ಮೊಟಕುಗೊಳಿಸಿ ಬರೋಕ್ಕೆ ಕೂಡ ಸಿದ್ಧವಾಗಿದ್ರು. ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶಕ್ಕೆ ಹೋದಂಥ ಪ್ರವಾಸವನ್ನ. ಹಾಗಾಗಿ ಇವೆಲ್ಲ ಒಂದು ರೀತಿ ನಡೀತಾನೆ ಇತ್ತು. ಆದರೆ ರಾಜ್ಯ ನಾಯಕರುಗಳಿಗೂ, ವಿಶೇಷವಾಗಿ ಮುಖ್ಯಮಂತ್ರಿಗಳು, ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿರಬೇಕಲ್ಲ ತಮ್ಮ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರ್ತಾರೆ, ಯಾರು ಆ 20 ಜನ ಅನ್ನುವಂಥದ್ದು. ಅದೇ ಒಂದು ಕ್ಲಾರಿಟಿ ಮುಖ್ಯಮಂತ್ರಿಗಳಿಗೆ ಇನ್ನೂ ಬಂದಿಲ್ಲ. ಅಂದರೆ ಸಹಜವಾಗಿ ಹೈಕಮಾಂಡ್ ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಹೈಡ್ ಅಂಡ್ ಸೀಕ್ ರೀತಿಯಲ್ಲಿ ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಆ ಗೊಂದಲದಿಂದ ಮುಖ್ಯಮಂತ್ರಿಗಳಿಗೆ ಮೊದಲ ಮಾಹಿತಿ ಅಥವಾ ಒಂದಷ್ಟು ಇನ್ಫಾರ್ಮೇಷನ್ ಬಂದರೆ ಅವರು ಒಂದು ಕ್ಲಾರಿಟಿಗೆ ಬರ್ಬೋದು. ಆದರೆ ಅವರೇ ಒಂದು ರೀತಿಯ ಕತ್ಲಲ್ಲಿದ್ದಂತೆ ಕಾಣಿಸ್ತಾ ಇದೆ ಈ ಬಾರಿ ಹೈಕಮಾಂಡ್ ನಡೆಯನ್ನು ನೋಡ್ತಾ ಇದ್ರೆ. ಹೈಕಮಾಂಡ್ ಗೊಂದಲದಲ್ಲಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕಂದರೆ ಇವತ್ತು ಪಟ್ಟಿ ಬರುತ್ತೆ ಅಂದರೆ ಇವತ್ತು ಬೆಳಗ್ಗೆ ಕೂತ್ಕೊಂಡು ಅವರು ಸಭೆ ಮಾಡ್ತಾರೆ ಅಂದರೆ ಸಹಜವಾಗಿ ಅವರು ಇನ್ನಷ್ಟು ಗೊಂದಲದಲ್ಲಿ ಇದ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗಾಗಿ ಈ ಎಲ್ಲ ಗೊಂದಲಕ್ಕೆ ತೆರೆ ಬೀಳುವಂತಹ ಮತ್ತು ಅಂತಿಮವಾಗಿ ಪಟ್ಟಿಯನ್ನು ರಾಜ್ಯಕ್ಕೆ ಕಳಿಸಿಕೊಡುವಂತಹ 2 ಬೆಳವಣಿಗೆಗಳು ಇವತ್ತು ಆಗ್ತವ ಅನ್ನುವಂಥದ್ದು. ಅದು ಎಷ್ಟೊತ್ತಿಗೆ ಅನ್ನೋದು ಕೂಡ ಮುಖ್ಯ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಒಳಗಡೆ ಬಂದರೆ ಸಹಜವಾಗಿ ಸಂಜೆ 4 ಗಂಟೆಗೆ ಪ್ರಮಾಣ ವಚನಕ್ಕೆ ಬೇಕಾದಂಥ ಸಿದ್ಧತೆಗಳಾಗಿರುತ್ತೆ. ತಡವಾಗಿ ಬಂದರೆ ನಾಳೆ ಪ್ರಮಾಣ ವಚನ ಇಲ್ಲ, ಮತ್ತೆ ಅದು ಬುಧವಾರಕ್ಕೆ ಹೋಗುತ್ತೆ. ಬುಧವಾರ ಈ ಸಹಜವಾದ ಗೊಂದಲ ಅಂತೂ ಈ ಕ್ಷಣಕ್ಕವರೆಗೂ ಕೂಡ ಹಾಗೆ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಖೇಶ್. ಒಟ್ನಲ್ಲಿ ಪ್ರಾಬ್ಲಮ್ ಯಾರು ಅನ್ನೋದು ಮಾತ್ರ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರಾಬ್ಲಮ್ಮೇ ಹೈಕಮಾಂಡಾ, ಪ್ರಾಬ್ಲಮ್ ಸಾಲ್ವರೇ ಪ್ರಾಬ್ಲಮ್ ಆಗಿದಾರಾ ಗೊತ್ತಿಲ್ಲ. ಸಸ್ಪೆನ್ಸ್, ಸಂಪುಟ ವಿಸ್ತರಣೆ ಫುಲ್ ಸಸ್ಪೆನ್ಸ್. ಇನ್ನೂ ಮುಖ್ಯಮಂತ್ರಿ ಕೈ ಸೇರ್ತಾ ಇಲ್ಲ ಫೈನಲ್ ಲಿಸ್ಟ್. ಮುಖ್ಯಮಂತ್ರಿಗಳಿಗೂ ಚಡಪಡಿಕೆ, ಏನಿದು ಅಂತ. ಇವತ್ತಿಡೀ ದಿನ ಕಾರ್ಯಕ್ರಮದ ಪಟ್ಟಿ ಅಂದರೆ CM ಅಂದಮೇಲೆ ಅವ್ರಿಗೊಂದು TP ಇರುತ್ತೆ. ಅವರು ಇಷ್ಟೊತ್ತಿಗೆ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ, ಇಷ್ಟೊತ್ತಿಗೆ ಇಲ್ಲಿ ಭಾಗವಹಿಸ್ತಾರೆ ಅಂತೆಲ್ಲ ಇರುತ್ತಲ್ವಾ. ಆ ಕಾರ್ಯಕ್ರಮಗಳ ಪಟ್ಟಿಯನ್ನು ನಾವು ಚೆಕ್ ಮಾಡಿಸಿದಾಗ ಅದರಲ್ಲಿ ಕೇವಲ ರಿಸರ್ವ್ಡ್ ಅಂತ ಮಾತ್ರ ಇಟ್ಟಿದ್ದಾರೆ. ಅಂದರೆ ಕಾಯ್ದಿರಿಸಲಾಗಿದೆ, ಮುಖ್ಯಮಂತ್ರಿಗಳು ರಿಸರ್ವ್ಡ್ ಇರ್ತಾರೆ ಇವತ್ತು. ಅದರರ್ಥ ಯಾವುದೇ ಕಾರ್ಯಕ್ರಮಗಳಿಗೆ ಅವರು ಹೋಗ್ತಾ ಇಲ್ಲ, ಅವರು ಯಾವುದೇ ಇನ್ವೈಟ್ಗಳಿಗೆ ಇವತ್ತು ಭಾಗಿಯಾಗ್ತಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ರಿಸರ್ವ್ಡ್ ಅಂತ ಪಾಪ ಇಟ್ಕೊಂಡಿದ್ದಾರೆ, ಬಟ್ ಲಿಸ್ಟ್ ಸಿಕ್ಕಿಲ್ಲ. ಇವತ್ತೇ ಆಗುತ್ತಾ ಇಲ್ವಾ ಅದು ಗೊತ್ತಿಲ್ಲ.